ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ತುಂಬಾ ಡೌಟ್ಸ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ. ಹಾಗೆ ನಾನು ನಿನ್ನೆನೂ ಕೂಡ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದೆ, ಆಸ್ಕ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ರಿವ್ಯಾಲ್ಯೂಯೇಷನ್ ಅಂಡ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಂತ. ಸೊ ನಿಮ್ಮೆಲ್ಲ ಡೌಟ್ಸ್ ನ ತಗೊಂಡು ಇಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟಿಗೆ ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್. ಓಕೆ, ಸೊ ಈಗ ಫಸ್ಟ್ ನಿಮ್ಮ ಡೌಟ್ ಏನಿದೆ, ಎಕ್ಸಾಮ್ ಡೇಟ್. ಸೊ ಫಸ್ಟ್ ಎಕ್ಸಾಮ್ ಡೇಟ್ ಏನು ಅಂತಂದ್ರೆ 24th ಇಂದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಎಕ್ಸಾಮ್ ಡೇಟ್. ಓಕೆ, ಸೊ ಎಲ್ಲಿ ತನಕ ಇರುತ್ತೆ, 8th ತನಕ ಇರುತ್ತೆ. ಓಕೆ, ಹೆಂಗೆ ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ಕಾಲೇಜಿಗೆ ಹೋಗಿ ಅಪ್ಲೈ ಮಾಡ್ತೀರಾ. ಕಾಲೇಜಲ್ಲಿ ನಿಮಗೆ ಏನ್ ಕೇಳ್ತಾರೆ ಅಂತಂದ್ರೆ ಜಸ್ಟ್ ಮುಂಚೆದು ಹಾಲ್ ಟಿಕೆಟ್ ಆಗಿರ್ಬೋದು ಅಥವಾ ಏನಾದ್ರು ಡೀಟೇಲ್ಸ್ ಕೇಳಿದ್ರೆ ಅದನ್ನ ನೀವು ಹೋಗಿ ಸಬ್ಮಿಟ್ ಮಾಡ್ತೀರಾ. ಮುಂಚೆನೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫೀಸಲ್ಲಿ ನಂಬರ್ ಇರುತ್ತಲ್ಲ, ಕಾಲ್ ಮಾಡಿ ಕೇಳ್ಕೊಂತೀರಾ ಏನೇನ್ ಬೇಕು ಅಂತ. ಸೊ ಅಪ್ಲೈ ಮಾಡ್ಲಿಕ್ಕೆ ಅಲ್ಲಿ ನೀವು ಹೋಗ್ತೀರಾ, ಅವರು ಏನ್ ಹೇಳ್ತಾರೋ ಅದನ್ನ ಆ ರೀತಿ ಅಪ್ಲೈ ಮಾಡ್ತೀರಾ. ಹೀಗೆ ಮ್ಯಾಮ್ ಎಲ್ಲ ಸಬ್ಜೆಕ್ಟ್ ಅಪ್ಲೈ ಮಾಡ್ಬೇಕಾ? ನನಗೆ ಫಿಸಿಕ್ಸ್ ಕಡಿಮೆ ಬಂದಿದೆ, ಕೆಮಿಸ್ಟ್ರಿ ಕಡಿಮೆ ಬಂದಿದೆ, ಇವೆರಡು ಅಷ್ಟೇ ಅಪ್ಲೈ ಮಾಡ್ಲಾ ಅಥವಾ ಎಲ್ಲದನ್ನು ಅಪ್ಲೈ ಮಾಡ್ಬೇಕಾ ಅಂತ ಕೇಳಿದ್ರೆ ಯಾವ ಸಬ್ಜೆಕ್ಟ್ ಕಡಿಮೆ ಬಂದಿದೆ ಅದನ್ನ ಮಾತ್ರ ಅಪ್ಲೈ ಮಾಡಿ ಮಕ್ಕಳೇ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್. ಯಾವ್ದ್ರಲ್ಲಿ ಕಡಿಮೆ ಬಂದಿದೆ ಅಥವಾ ಯಾವ್ದ್ರಲ್ಲಿ ಏನು ಪಾಸಿಂಗ್ ಮಾರ್ಕ್ಸ್ ಬಂದಿಲ್ಲ, ಸೊ ಅಂತ ಸಬ್ಜೆಕ್ಟ್ ನ ನೀವು ಅಪ್ಲೈ ಮಾಡ್ತೀರಾ. ಮತ್ತೆ ಫೀಸ್ ಬಗ್ಗೆ ಅಂತ ಹೇಳೋದಾದ್ರೆ ದಟ್ ಈಸ್ ಯಾರ್ದು ಕ್ಲಿಯರ್ ಆಗಿಲ್ಲ ಸಬ್ಜೆಕ್ಟ್, ನಾಟ್ ಕಂಪ್ಲೀಟೆಡ್, ನಾಟ್ ಕ್ಲಿಯರ್ಡ್ ಅಂತ ಹೇಳಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬಂದಿದೆ ಅಲ್ಲ, ಅವರಿಗೆ ಫ್ರೀ ಇರುತ್ತೆ. ಎಷ್ಟೇ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಅಲ್ಲಿ ನಾಟ್ ಕ್ಲಿಯರ್ಡ್ ಅಂತ ಬಂದಿದೆ ಆ ಸಬ್ಜೆಕ್ಟಿಗೆ ಅವ್ರಿಗೆ ಏನು ಅಂದ್ರೆ ಫೀಸ್ ಇರೋದಿಲ್ಲ. ಮತ್ತೆ ಯಾರಿಗೆಲ್ಲ ಫೀಸ್ ಇರುತ್ತೆ ಅಂತಂದ್ರೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಮತ್ತೊಂದ್ಸರಿ ಬರಿತೀನಿ ಸೆಕೆಂಡ್ ಎಕ್ಸಾಮ್ ಅಂತ ಅನ್ನೋರಿಗೆ ಒಂದು ಸಬ್ಜೆಕ್ಟಿಗೆ 175 ರೂಪೀಸ್ ಇರುತ್ತೆ ಮಕ್ಕಳೇ. ಗೊತ್ತಾಯ್ತಾ? ಸೊ ಈಗ ನಿಮಗೆ ಇದು ಏನು ಫೀಸ್ ಬಗ್ಗೆ ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಎಲ್ಲಿ ತನಕ ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಏನು ಅಂತ ಕೇಳಿದ್ರೆ 15th ಲಾಸ್ಟ್ ಡೇಟ್. ಆಕ್ಚುಲ್ ಆಗಿ ಇರೋದು 17th ವರೆಗೂ, ಬಟ್ 15th ಲಾಸ್ಟ್ ಡೇಟ್. 17th ಹೋದ್ರೆ ಮತ್ತೆ 16th 17th ನೀವು ಅಪ್ಲೈ ಮಾಡ್ತೀರಂದ್ರೆ 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಓಕೆ, ಸೊ ಇದು ನಾನು ಹೇಳ್ತಾ ಇಲ್ಲ, ಸರ್ಕ್ಯುಲರ್ ಬಂದಿದೆ ಅಲ್ಲ, KSEAB ಇಂದ ಏನು ಸರ್ಕ್ಯುಲರ್ ಅವರು ರಿಲೀಸ್ ಮಾಡಿದ್ರಲ್ಲ, ಅದರಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಅದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿನೂ ಕೂಡ ಹಾಕಿದ್ದೀನಿ PDF, ಬೇಕಿದ್ರೆ ನೀವು ಕ್ಲಾರಿಫಿಕೇಶನ್ಗೆ ಓದ್ಬೋದು, ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ 16th ಮತ್ತೆ 17th ಹೋಗಿ ನೀವು ಅಪ್ಲೈ ಮಾಡ್ತಿದ್ರ ಕಾಲೇಜಲ್ಲಿ ಅಂತಂದ್ರೆ ಅವರು 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಕೆಲವೊಂದು ಕಾಲೇಜಲ್ಲಿ ಫೀಸ್ ತಗೊಂತಾ ಇಲ್ಲ, ಬಟ್ ಕೆಲವೊಂದು ಕಾಲೇಜಲ್ಲಿ ಆಕ್ಚುಲ್ ಆಗಿ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ, 175 ಪರ್ ಸಬ್ಜೆಕ್ಟ್. ಓಕೆ, ಮತ್ತೆ ಥರ್ಡ್ ಅಟೆಂಪ್ಟ್ ಬರೀಬೇಕು ಅಂತ ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಬರೆದು ಅದ್ರಲ್ಲೂ ಕಡಿಮೆ ಬಂದು ಮತ್ತೊಂದ್ಸರಿ ಥರ್ಡ್ ಅಟೆಂಪ್ಟ್ ಬರಿತೀವಿ ಅಂತ ಅಂದ್ರೆ ಅವರಿಗೆ ಒಂದು ಸಬ್ಜೆಕ್ಟ್ 350 ರೂಪೀಸ್ ಆಗುತ್ತೆ. ಓಕೆ, ಸೊ ಈಗ ಸೆಕೆಂಡ್ ಎಕ್ಸಾಮ್ ಬರೀತೀರಾ ನೀವು, ಅದರಲ್ಲಿ ಮತ್ತೆ ಮಾರ್ಕ್ಸ್ ಕಡಿಮೆ ಬಂತು, ಎಕ್ಸ್ಪೆಕ್ಟೆಡ್ ಬರ್ಲಿಲ್ಲ, ಇನ್ನೂ ಚೆನ್ನಾಗಿ ಬೇಕು ಮಾರ್ಕ್ಸ್ ಅಂತ ನೀವು ಏನಾದ್ರು ಥರ್ಡ್ ಎಕ್ಸಾಮ್ ಬರೀತೀರಾ ಅಂತಂದ್ರೆ ಅವಾಗ ನಿಮಗೆ ಮತ್ತೆ 175 ಇರಲ್ಲ, ಅವಾಗ ಎಷ್ಟು ರೂಪೀಸ್ ಆಗುತ್ತೆ, 350 ರೂಪೀಸ್ ಆಗುತ್ತೆ. ಅಂದ್ರೆ ನೀವು ಡಿಲೇ ಮಾಡ್ದಂಗಿಲ್ಲ, ರೇಟ್ ಜಾಸ್ತಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಂತ ಎಂಟರ್ ಆಗುತ್ತೆ, ತುಂಬಾ ಜನ ಕೇಳಿರೋ ಕ್ವಶನ್ ಇದು. ಮ್ಯಾಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೆಕೆಂಡ್ ಎಕ್ಸಾಮ್ ಅಂತ ಬರುತ್ತಾ, ಥರ್ಡ್ ಎಕ್ಸಾಮ್ ಅಂತ ಬರುತ್ತಾ ಅಂತ ಕೇಳ್ತಾ ಇದ್ರಿ. ಇಲ್ಲ, ನಾರ್ಮಲ್ ಆಗಿ ಎಲ್ಲರಿಗೂ ಏನು ಫಸ್ಟ್ ಎಕ್ಸಾಮ್ ಬರ್ದವರಿಗೆ ಏನು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಬರುತ್ತಲ್ಲ ಅದೇ ರೀತಿ ಸೇಮ್ ಬರುತ್ತೆ. ಸಿ, ದೇರ್ ಆರ್ 3 ಎಕ್ಸಾಮ್ಸ್. ಓಕೆ, ಸೊ ಆಲ್ 3 ಆರ್ ಈಕ್ವಲ್ ಹಿಯರ್. ಗೊತ್ತಾಯ್ತಾ? ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಲ್ಲ ಮೂರೂ ಈಕ್ವಲ್ ಇದ್ದಂಗೆ, ಸೊ ಎಲ್ಲನೂ ಕೂಡ ಏನು ಚೇಂಜ್ ಮಾಡೋದಿಲ್ಲ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಾರ್ಮಲ್ ಆಗಿ ಮಾರ್ಕ್ಸ್ ಹೇಗೆ ಡಿಸ್ಪ್ಲೇ ಆಗ್ಬೇಕು ಹಾಗೇನೆ ಡಿಸ್ಪ್ಲೇ ಆಗುತ್ತೆ. ಗೊತ್ತಾಯ್ತಾ? ಸೊ ಹಂಗಾಗಿ ಅವರು ಫೇಲ್ ಅಂತ ಎಲ್ಲೂ ಕೊಟ್ಟಿಲ್ಲ ನಿಮಗೆ. ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಅಂತ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಗಿಂತ ಕಡಿಮೆ ಬಂದ್ರೆ ಫೇಲ್ ಅಂತ ಕೊಟ್ಟಿಲ್ಲ, NC ಅಂತ ಕೊಟ್ಟಿದ್ದಾರೆ, ನಾಟ್ ಕಂಪ್ಲೀಟೆಡ್ ಅಂತ. ಅಂದ್ರೆ ಇನ್ನೂ 2 ಸರಿ ಆಪ್ಷನ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ನೀವು ಮಾಡ್ಕೊಳ್ಳಿ, ಸೋ ದಟ್ ನಾವು ನಿಮಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಾರ್ಮಲ್ ಆಗಿದೆ ಮಾರ್ಕ್ಸ್ ನ ಡಿಸ್ಪ್ಲೇ ಮಾಡಿಸ್ತೀವಿ ಅಂತಂದೇಳಿ ಅವರು ಹೇಳ್ತಿರೋದು. ಗೊತ್ತಾಯ್ತು? ನೆಕ್ಸ್ಟ್ ಈಗ ನಾಟ್ ಕಂಪ್ಲೀಟೆಡ್ ಅಂತ ಇದ್ದವರು ಸೆಕೆಂಡ್ ಎಕ್ಸಾಮ್ ಆಗಕ್ಕಿಂತ ಮುಂಚೆನೆ KCET ಬರುತ್ತೆ. ಸೊ ನಾವು KCET ಬರಿಬೋದಾ? KCET ಕ್ರೈಟೀರಿಯಾ ಏನಿರ್ಬೇಕು ಅಂತಂದ್ರೆ ಪಾಸ್ ಆಗಿರ್ಬೇಕು ಸಬ್ಜೆಕ್ಟ್ಸ್ ಅಲ್ಲಿ ಅಂತ ಇದೆ. ಹೌದಾ? ಸೊ ಹಂಗಾಗಿ ಹೇಳ್ತಿರೋದು ಇಷ್ಟೇನೆ, ಬರಿಬೋದು, KCET ಬರಿಬೋದು, ನೀಟ್ ಬರಿಬೋದು, ಎರಡೂ ಎಕ್ಸಾಮ್ನು ಕೂಡ ಬರಿಬೋದು. ಸೆಕೆಂಡ್ ಎಕ್ಸಾಮ್ ಬರೆಯಕ್ಕಿಂತ ಮುಂಚೆನೆ ಪಾಸಿಂಗ್ ಮಾರ್ಕ್ಸ್ ಬೋರ್ಡ್ ಅಲ್ಲಿ ಕಡಿಮೆ ಇದ್ರೂ ಕೂಡ ಅವರು, ಪಾಸಿಂಗ್ ಮಾರ್ಕ್ಸ್ ಗಿಂತ ಬೋರ್ಡ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ, ಅಂದ್ರೆ ನಾಟ್ ಕ್ಲಿಯರ್ಡ್ ಅಂತ ಆಗಿರೋರು ಕೂಡ ಇವರೆಲ್ಲ
KCT ಬರಿಬಹುದು. ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದವರು ಎಲ್ಲರೂ KCT ಮತ್ತೆ ನೀಟ್ ನ ಬರಿಬಹುದು. ಅದಕ್ಕೂ ಇದಕ್ಕೂ ಏನು ಇಲ್ಲಿ ಲಿಂಕ್ ಇಲ್ಲ. ಓಕೆ, ಸೊ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಜಾಸ್ತಿ ಬರ್ಲಿ ಕಡಿಮೆ ಇರ್ಲಿ ಎಲ್ಲ ಮಕ್ಕಳು CET ಮತ್ತೆ ನೀಟ್ ಬರೆಯೋದೆ ಫಿಕ್ಸ್. ಸೊ ಇದರಿಂದ ಇಲ್ಲಿ ನಿಮಗೆ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಸೆಕೆಂಡ್ ಎಕ್ಸಾಮ್ ನ ಸ್ಕಿಪ್ ಮಾಡಿ ಥರ್ಡ್ ಎಕ್ಸಾಮ್ ಬರಿಬೋದಾ? ಯಾಕೆಂದ್ರೆ ಥರ್ಡ್ ಎಕ್ಸಾಮ್ ನೀಟ್ ಆದ್ಮೇಲೆ ಇದೆ, ನಾನು ಈ ತರ ಮಾಡ್ಬೋದಾ ಅಂತಂದೇಳಿ ತುಂಬಾ ಸ್ಟೂಡೆಂಟ್ಸ್ ಕೇಳಿದಿರ ಕ್ವೆಶನ್. ಏನಾಗುತ್ತೆ ಥರ್ಡ್ ಎಕ್ಸಾಮಿಗೆ ಬರೆದ್ರೆ? ಬರೆಯಕ್ಕೆ ಏನ್ ತೊಂದ್ರೆ ಇಲ್ಲ, ಬಟ್ ಏನಾಗುತ್ತೆ ಅಂದ್ರೆ ಸಪೋಸ್ ಈಗ ನೀವು ಸಬ್ಜೆಕ್ಟ್ ಅಲ್ಲಿ ಯಾವ್ದು ತಗೊಳ್ಳೋಣ ಕಲರ್ ಎಲ್ಲ PCMB. ಓಕೆ, ಸೊ ಈಗ ಸಬ್ಜೆಕ್ಟ್ಸ್ ಅಲ್ಲಿ ಏನಾದ್ರೂ ಕಡಿಮೆ ಬಂದಿದೆ ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್, ಸಪೋಸ್ ನಿಮಗೆ ಟೋಟಲ್ 70 ಬರ್ಬೇಕಾಗಿತ್ತು, 80 ಬರ್ಬೇಕಾಗಿತ್ತು ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ. 80 ಬಂದಿಲ್ಲ, ನನಗೆ 40 ಬಂದ್ಬಿಟ್ಟಿದೆ. ಓಕೆ, ನಾನು ರಿವ್ಯಾಲ್ಯೂಯೇಷನ್ ಗೆ ಫೋಟೋ ಕಾಪಿ ವರ್ಗೂ ವೇಟ್ ಮಾಡಲ್ಲ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ ಬಗ್ಗೆ ವೇಟ್ ಮಾಡಲ್ಲ, ನಾನು ಸೆಕೆಂಡ್ ಎಕ್ಸಾಮ್ ಬರೀತೀನಿ ಅಂತ ಅಂದವರು ಸೆಕೆಂಡ್ ಎಕ್ಸಾಮ್ ನ ಅಪ್ಲೈ ಮಾಡ್ಬೇಕು. ಓಕೆ, ನೀವು ಸೆಕೆಂಡ್ ಎಕ್ಸಾಮ್ ಅಪ್ಲೈ ಮಾಡ್ತೀರಾ, ಇಲ್ಲಿ ಯಾವ್ದು ಕಡಿಮೆ ಬಂದಿದೆ, ಸಪೋಸ್ ಈಗ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಕಡಿಮೆ ಬಂದಿದೆ ಅಂತ ತಿಳ್ಕೊಳ್ಳಿ, ಅದನ್ನ ನೀವು ಬರ್ದ್ ಬಿಡ್ತೀರಾ. ಥರ್ಡ್ ಎಕ್ಸಾಮಿಗೆ ವೇಟ್ ಮಾಡಕ್ ಹೋಗ್ಬೇಡಿ. ಏನಾಗುತ್ತೆ ಥರ್ಡ್ ಎಕ್ಸಾಮ್ ತನಕ ವೇಟ್ ಮಾಡಿದ್ರೆ? ಥರ್ಡ್ ಎಕ್ಸಾಮ್ ಇರೋದು ಜೂನ್ ಅಲ್ಲಿ ಮಕ್ಳೇ. ಓಕೆ, ಅಷ್ಟೊತ್ತಿಗೆ ಏನಾಗುತ್ತೆ KCT ಇಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆವಾಗ ನಿಮಗೆ ಮುಂಚೆ ಬಂದಿರೋಂತಹ ಮಾರ್ಕ್ಸ್ ನೇ ಕನ್ಸಿಡರ್ ಮಾಡ್ತಾರೆ, ಗೊತ್ತಾಗ್ತಿದೆ? ಸೊ ಡೋಂಟ್ ವೇಟ್ ಫಾರ್ ಥರ್ಡ್ ಎಕ್ಸಾಮ್, ಯೂಸ್ ಆಪರ್ಚುನಿಟಿ ಆಫ್ ಸೆಕೆಂಡ್ ಎಕ್ಸಾಮ್. ಹೆಂಗೂ ಸೆಕೆಂಡ್ ಎಕ್ಸಾಮ್ 24th ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ CET ಅಂತೂ ಆಗಿರುತ್ತೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಕಡಿಮೆ ಬಂದಿದೆ ಅದನ್ನ ನೀವು ಅಪ್ಲೈ ಮಾಡ್ತೀರಾ, ನೀವು ಎಕ್ಸಾಮ್ ನ ಬರೀತೀರಾ. 15th ಒಳಗಡೆನೆ ಅಪ್ಲೈ ಮಾಡಿ ಬೇಗನೆ, ಗೊತ್ತಾಯ್ತು? ಸೊ ಇವತ್ತಾಗ್ಲೇ 11th ಇದೆ, 15th ಗೆ ನಾಳೆನೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಏನೇನು ಡೌಟ್ಸ್ ಕ್ಲಿಯರ್ ಆಗಿದೆ ಅಂತಂದ್ರೆ ಅಪ್ಲೈ ಕಾಲೇಜಿಗೆ ಹೋಗಿ ಮಾಡಿ ಮಕ್ಳು, ಗೊತ್ತಾಯ್ತಾ? ಸೊ ಅಲ್ಲಿ ಎಕ್ಸಾಮ್ ಮಾಡಿ ನೀವು ಎಕ್ಸಾಮ್ ಬರೀತೀರಾ, ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಇಂಪ್ರೂವ್ ಆಗಿದೆ ಮಾರ್ಕ್ಸ್, ಮುಂಚೆಕ್ಕಿಂತ ಇಂಪ್ರೂವ್ ಆಗಿರುತ್ತೆ. ಯಾಕಂದ್ರೆ ನೀವು ಓದಿ ಚೆನ್ನಾಗಿ ಬರೀತೀರಾ. ಇಲ್ಲಾಂದ್ರೆ ಓದಲ್ಲ ಸುಮ್ನೆ ಮತ್ತೆ ಮುಂಚೆ ತರನೇ ಬರೀತೀವಿ ಅಂತಂದ್ರೆ ಬರೆಯಕ್ ಹೋಗ್ಬೇಡಿ, ಎಕ್ಸಾಮ್ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ. ದಟ್ ಈಸ್ ಕಂಪ್ಲೀಟ್ಲಿ ಟೋಟಲಿ ವೇಸ್ಟ್ ಆಫ್ ಟೈಮ್, ಗೊತ್ತಾಯ್ತು? ಸೊ ನಿಮ್ಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಆ ಮಾರ್ಕ್ಸ್ KCT ಕೌನ್ಸಿಲಿಂಗ್ ಗಿಂತ ಮುಂಚೆನೆ ಬರುತ್ತೆ, ಗೊತ್ತಾಯ್ತು? ಸೊ ಅವಾಗ KCT ಗೆ ಸೆಕೆಂಡ್ ಟೈಮ್ ಏನು ಬರ್ದಿರ್ತಿರಲ್ಲ, ಇಂಪ್ರೂವ್ ಆಗಿರುತ್ತಲ್ಲ ಮಾರ್ಕ್ಸ್, ಅದನ್ನ ಆಡ್ ಆಗುತ್ತೆ. KCT ಮಾರ್ಕ್ಸ್ ಗೆ ಸೆಕೆಂಡ್ ಎಕ್ಸಾಮಿನ ಮಾರ್ಕ್ಸ್ ಆಡ್ ಆಗುತ್ತೆ. ಸೊ ಮೈ ಸಜೆಷನ್ ಈಸ್ ಡೋಂಟ್ ವೇಟ್ ಫಾರ್ ಥರ್ಡ್ ಎಕ್ಸಾಮ್. ಯಾರೆಲ್ಲ ಥರ್ಡ್ ಎಕ್ಸಾಮ್ ಬರಿಬಹುದು ಅಂತಂದ್ರೆ, ಲ್ಯಾಂಗ್ವೇಜಸ್ ಅಲ್ಲಿ ಕಡಿಮೆ ಬಂದಿದೆ, ನಾವು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಲ್ಯಾಂಗ್ವೇಜಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳಲ್ಲ, ಬರೀ ಸಬ್ಜೆಕ್ಟ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂತೀವಿ ಮಾರ್ಕ್ಸ್ ನ. ಲ್ಯಾಂಗ್ವೇಜಸ್ ನ ಬೇಕಿದ್ರೆ ನಾವು ಥರ್ಡ್ ಅಟೆಂಪ್ಟ್ ಅಲ್ಲಿ ಬರೀತೀರಾ ಅಂತ ಅಂದ್ರೆ ನೀವು ಬರೀಬಹುದು. ಬಿಕಾಸ್ ಲ್ಯಾಂಗ್ವೇಜ್ ಗೆ KCT ಗೆ ಏನು ಇಲ್ಲಿ ಲಿಂಕ್ ಇಲ್ಲ, ಗೊತ್ತಾಯ್ತು? ಸೊ ಲ್ಯಾಂಗ್ವೇಜ್ ಬರೆಯಂಗಿದ್ರೆ ನೀವು ಥರ್ಡ್ ಅಟೆಂಪ್ಟ್ ಬರೀರಿ. ಓಕೆ, ಸೊ ದಿಸ್ ಇಸ್ ದ ಕ್ರೈಟೀರಿಯಾ. ಈ ತರ ಇದೆ, ಎಕ್ಸಾಮ್ಗೆ ನೀವು ಹೋಗ್ಬೇಕು ಅಂದ್ರೆ ಈ ತರ ಎಲ್ಲ ನೀವು ಮಾಡ್ಬೇಕಾಗುತ್ತೆ. ಓಕೆ, ಸೊ ಸೆಕೆಂಡ್ ಅಟೆಂಪ್ಟ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಯಾರ್ದೆಲ್ಲ ಮಾರ್ಕ್ಸ್ ಕಡಿಮೆ ಬಂದಿದೆ. ಓಕೆ, ಅಥವಾ ನಿಮಗೆ ಪೂರ್ತಿ ಕಾನ್ಫಿಡೆನ್ಸ್ ಇದೆ, ಓಕೆ, ಪೂರ್ತಿ ಕಾನ್ಫಿಡೆನ್ಸ್ ಇದೆ, ನಾನು ಎಲ್ಲದನ್ನು ಕರೆಕ್ಟ್ ಆಗಿ ಬರ್ದಿದ್ದೀನಿ, ನನಗೆ ಇನ್ನೂ ಒಂದು 10-15 ಮಾರ್ಕ್ಸ್ ಬರ್ಬೇಕಿತ್ತು ಅಂತ ಅಂದವರು ಫೋಟೋ ಕಾಪಿ ತರಿಸಿ, ಗೊತ್ತಾಯ್ತಾ? ಅದನ್ನ ಪ್ರೊಸೀಜರ್ ಈಗ ಹೇಳ್ತೀನಿ. ಫೋಟೋ ಕಾಪಿ ತರಿಸಿ. ಇನ್ನು ನನಗೆ 2 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಬರ್ಬೇಕಾಗಿತ್ತು, 3 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಬರ್ಬೇಕಾಗಿತ್ತು ಅಂತಂದ್ರೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಆ 2-3 ಮಾರ್ಕ್ಸ್ ಇಲ್ಲಿ ತಗೊಳೋದ್ರಲ್ಲಿ ಎರಡನೇ ಎಕ್ಸಾಮ್ ಬರ್ದು ಅಥವಾ ಫೋಟೋ ಕಾಪಿ ತರಿಸಿ ರಿವ್ಯಾಲ್ಯೂಯೇಷನ್ ಹಾಕೋದು ಅದೆಲ್ಲ ಮಾಡೋದ್ಕಿಂತ ನೀವು ಕಾಂಪಿಟೇಟಿವ್ ಅಲ್ಲೇನೆ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿ. ಓಕೆ, ಸೊ ಈಗ ಒಂದು 5 ಮಾರ್ಕ್ಸ್ 4 ಮಾರ್ಕ್ಸ್ ಡಿಫರೆನ್ಸ್ ಆದವರು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ಥಿಯರಿ ಎಕ್ಸಾಮ್ ಬಗ್ಗೆ. You have a better chance to score in ಕಾಂಪಿಟೇಟಿವ್ ಎಕ್ಸಾಮ್, ರೈಟ್? ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳಿ. ಇನ್ನು ನೀಟಿಗಂತೂ ಇದು ಸಂಬಂಧನೇ ಇಲ್ಲ, ಗೊತ್ತಾಗ್ತಿದೆ? ದೆನ್ ವಿಚ್ ರಿಸಲ್ಟ್ ವಿಲ್ ಬಿ ಕನ್ಸಿಡರ್ಡ್ ಇನ್ KCT, ಇದನ್ನ ಕೂಡ ನೀವು ಕೇಳ್ತಾ ಇದ್ರಿ. ಓಕೆ, KCT ಗೆ ನೀವು ಸೆಕೆಂಡ್ ಎಕ್ಸಾಮ್ ಬರ್ದಿರೋ ರಿಸಲ್ಟ್ ನ ಕನ್ಸಿಡರ್ ಮಾಡ್ತೀರಿ, ಈಗ ಹೇಳಿದ್ನಲ್ಲ, ಸೊ ಅದೇ ಇಲ್ಲಿನೂ ಕೂಡ ಕ್ಲಿಯರ್ ಆಯ್ತು. ಓಕೆ, ಸೊ ಅದನ್ನ ಅವರು ತಗೊಂಡು ಕನ್ಸಿಡರ್ ಮಾಡ್ತಾರೆ ಸೆಕೆಂಡ್ ಎಕ್ಸಾಮಿಗೆ ಇಂಪ್ರೂವ್ ಆಗಿರೋ ಮಾರ್ಕ್ಸ್. ಓಕೆ, ಅಥವಾ ಕಡಿಮೆ ಬಂತು, ಸೆಕೆಂಡ್ ಎಕ್ಸಾಮ್ ಬರೀತೀರಾ ನೀವು, ಇಲ್ಲಿ ಏನಾಗ್ತಿದೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಹಂಗಂದ್ರೆ ಯಾವ್ದು ಕನ್ಸಿಡರ್ ಮಾಡ್ತಾರೆ ಮ್ಯಾಮ್ ಅಂತ ಕೇಳಿದ್ರೆ ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್. ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಯಾವ್ದಾದ್ರು ಬೆಸ್ಟ್ ಆಫ್ 2 ಎರಡರಲ್ಲಿ ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಗೊತ್ತಾಯ್ತು? ಸೊ ಹೀಗಿದೆ.
ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ ಸೆಕೆಂಡ್ ಎಕ್ಸಾಮ್ ಇಂದು, ಹೇಗೆ ಪ್ರಿಪೇರ್ ಆಗಬೇಕು, ಈಸಿ ಇರುತ್ತಾ ಕಷ್ಟ ಇರುತ್ತಾ ಅಂತ ಸುಮಾರು ಕ್ವಶನ್ ಕೇಳಿದ್ರಿ. ಬ್ಲೂ ಪ್ರಿಂಟ್ ಯಾವುದು, ಮಾಡೆಲ್ ಪೇಪರ್ ಯಾವುದು ಅಂತ. ಸಿ ಫಸ್ಟ್ ಎಕ್ಸಾಮ್ಗೆ ಏನ್ ಪ್ರಿಪೇರ್ ಆಗಿದ್ರಲ್ಲ ಎಲ್ಲ ಸೇಮ್ ಟು ಸೇಮ್ ಗೊತ್ತಾಯ್ತು. ಸೊ ಡಿಫಿಕಲ್ಟಿ ಲೆವೆಲ್ನು ಕೂಡ ಸೇಮ್ ಇರುತ್ತೆ. ಅಲ್ಲಿ ಹೆಂಗಿತ್ತು ಇಲ್ಲಿನೂ ಕೂಡ ಹಂಗೆ ಇರುತ್ತೆ. ತೀರಾ ಕಷ್ಟ ಇರೋದು, ತೀರಾ ಈಸಿ ಇರೋದು ಹಂಗಿರೋದಿಲ್ಲ, ಮಾಡ್ರೇಟ್ ಇರುತ್ತೆ. ಯಾಕಂದ್ರೆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕು ಅಂತಂದ್ರೆ ಈಸಿ ಲೆವೆಲ್, ಮಾಡ್ರೇಟ್ ಮತ್ತೆ ಡಿಫಿಕಲ್ಟ್ ಲೆವೆಲ್ ಎಲ್ಲಾ ತರ ಕ್ವಶನ್ಸ್ ತೆಗ್ದಿರ್ತಾರೆ. ಗೊತ್ತಾಯ್ತು. ಸೊ ತುಂಬಾ ಕಷ್ಟ ಬರುತ್ತೆ ಅಂತ ಇರೋದಿಲ್ಲ, ಅಥವಾ ಫಸ್ಟ್ ಎಕ್ಸಾಮ್ ಗಿಂತ ತುಂಬಾ ಈಸಿ ಕೊಡ್ತಾರೆ ಅಂತಾನು ಹಾಗೇನೂ ಕೂಡ ಇರೋದಿಲ್ಲ. ಫಸ್ಟ್ ಎಕ್ಸಾಮ್ ಹೇಗಿತ್ತಲ್ಲ ಹಂಗೇನೆ ಇರುತ್ತೆ. ಗೊತ್ತಾಯ್ತಾ. ಸೊ ಡಿಫಿಕಲ್ಟಿ ಲೆವೆಲ್ ವಿಲ್ ಬಿ ಸೇಮ್ ಆಸ್ ಫಸ್ಟ್ ಎಕ್ಸಾಮ್. ಮಾಡೆಲ್ ಪೇಪರ್ ಬ್ಲೂ ಪ್ರಿಂಟ್ 3 ಬ್ಲೂ ಪ್ರಿಂಟ್ ಬಿಟ್ಟಿದ್ರಲ್ವಾ ಎಲ್ಲ ಸಬ್ಜೆಕ್ಟಿಗೂ. ಆ 3 ಬ್ಲೂ ಪ್ರಿಂಟಿನ ಸಮ್ಮರಿ ಬ್ಲೂ ಪ್ರಿಂಟ್ ನೀವೇನಾದ್ರೂ ರೆಡಿ ಮಾಡ್ಕೊಂಡಿದ್ರ, ಅಥವಾ ನನ್ನ ಚಾನಲ್ ಅಲ್ಲಿನೂ ಕೂಡ ನಾನು ಸಮ್ಮರಿ ಬ್ಲೂ ಪ್ರಿಂಟ್ ಅಂದ್ರೆ ಏನು ಪಾಸಿಂಗ್ ಪ್ಯಾಕೇಜ್ ಅಥವಾ 70/70 ಹೇಗೆ ಸ್ಕೋರ್ ಮಾಡ್ಬೇಕು ಅಂತ ವಿಡಿಯೋಸ್ ಮಾಡಿದಿನಲ್ಲ, ಅದ್ರಲ್ಲಿ ನಿಮಗೆ ಸಿಗುತ್ತೆ ಬಯಾಲಜಿ. ಓಕೆ. ಸೊ ಬೇರೆ ಸಬ್ಜೆಕ್ಟ್ ಕೂಡ ನೀವು ಬೇಕಿದ್ರೆ 3 ಸಬ್ಜೆಕ್ಟ್ ಇಂದು ಸಮ್ಮರಿ ಬ್ಲೂ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂತೀರಾ. ಅಂದ್ರೆ ಎಷ್ಟು ಲೆಸನ್ಗೆ ಎಷ್ಟು ವೇಟೇಜ್ ಇರುತ್ತೆ ಅಂತ ಹೇಳಿ ನಿಮಗೆ ಅಲ್ಲಿ ಐಡಿಯಾ ಸಿಗುತ್ತೆ. ಸೊ ಅದನ್ನ ನೀವು ರೆಫರ್ ಮಾಡ್ತೀರಾ. ಮಾಡೆಲ್ ಪೇಪರ್ಸ್ನು ಅಷ್ಟೇ 3 ಮಾಡೆಲ್ ಪೇಪರ್ಸ್ ಬಿಟ್ಟಿದ್ರು, 3 ಮಾಡೆಲ್ ಪೇಪರ್ಸ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಗೊತ್ತಾಯ್ತು. ಸೊ ಇದು ಎಕ್ಸಾಮ್ ಬಗ್ಗೆ ಆಯ್ತು. ಇನ್ನ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ ಇದ್ರೆ, ಈಗ ನೋಡಿ ಯಾರೇ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂದ್ರು ನಾನು ಹೇಳಿದ್ನಲ್ಲ ಒಂದು 10-15 ಮಾರ್ಕ್ಸ್ ಡಿಫರೆನ್ಸ್ ಬರ್ತಾ ಇದೆ ಮ್ಯಾಮ್, ನಾನು ಕೀ ಆನ್ಸರ್ KSEB ಇಂದ ಬಿಟ್ಟಿರುವಂತ ಕೀ ಆನ್ಸರ್ಸ್ನು ಕೂಡ ಚೆಕ್ ಮಾಡ್ಕೊಂಡಿದೀನಿ, ಕರೆಕ್ಟೇ ಬರ್ದಿದ್ದೀನಿ, ನನಗೆ 10-15 ಮಾರ್ಕ್ಸ್ ಬರ್ಬೇಕಾಗಿದೆ ಇನ್ನು ಅಂತ ಅಂದ್ರೆ ನೀವೇನ್ ಮಾಡ್ತೀರಾ, ಫೋಟೋ ಕಾಪಿ ತರಿಸ್ತೀರಾ. ಫೋಟೋ ಕಾಪಿ ಹೇಗೆ ತರಿಸ್ಬೇಕು ಮ್ಯಾಮ್ ಅಂತಂದ್ರೆ ಅದಕ್ಕೆ ಒಂದು KSEB ವೆಬ್ಸೈಟ್ ಅಲ್ಲಿ ಲಿಂಕ್ ಬಿಟ್ಟಿದ್ದಾರೆ. ಅದನ್ನು ಕೂಡ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೀನಿ. ಆ ಲಿಂಕ್ ನ ನೀವು ಓಪನ್ ಮಾಡ್ತೀರಾ. ಅಲ್ಲಿ ಎಷ್ಟು ಸಬ್ಜೆಕ್ಟ್ ಏನು ಅಂತಂದೇಳಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಅದನ್ನ ನೀವು ಒಂದ್ ಸಬ್ಜೆಕ್ಟಿಗೆ 530 ರುಪೀಸ್ ಇರುತ್ತೆ ಫೋಟೋ ಕಾಪಿ ತರಿಸ್ಲಿಕ್ಕೆ. ಹಾಕ್ತೀರಾ, ಮನೆ ಅಡ್ರೆಸ್ ಹಾಕ್ತೀರಾ, ಚಲನ್ ಫಿಲ್ ಮಾಡ್ತೀರಾ, 2 ಚಲನ್ ಟ್ರಾನ್ಸ್ಕ್ರಿಪ್ಟ್ ಬರುತ್ತೆ. ಅಲ್ಲಿ ಚಲನ್ ಅಲ್ಲಿ ಬಂದಿರುವಂತಹ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನೀವು ಯಾವ್ದು ಮೊಬೈಲ್ ಇಂದ ಹಾಕ್ತಿದ್ರ, ಯಾವ ನಂಬರ್ ಕೊಟ್ಟಿದ್ದೀರಾ ಅದಕ್ಕೆ OTP ಬರುತ್ತೆ. ನಿಮ್ಗೆ ಪೇ ಆಗಿದೆನಾ ಅಥವಾ ಆಗಿಲ್ವಾ ಅಂತಂದೇಳಿ ಎಲ್ಲದನ್ನು ಮೆಸೇಜ್ ಬರುತ್ತೆ, OTP ಬರ್ತಾ ಇರುತ್ತೆ. ಸೊ ಯಾವ್ದು ಯಾವಾಗ್ಲೂ ಯೂಸ್ ಮಾಡ್ತಿರ್ತೀರಲ್ಲ ಫೋನ್ ನಂಬರ್, ಅದನ್ನ ನೀವು ಇಟ್ಕೊಂಡಿರ್ಬೇಕು. ಸೊ 530 ರುಪೀಸ್ ಪರ್ ಸಬ್ಜೆಕ್ಟ್ ಆಗುತ್ತೆ. ನೀವು ಇದನ್ನ ಅಪ್ಲೈ ಮಾಡ್ತೀರಾ. ಯಾವಾಗ ಅಪ್ಲೈ ಮಾಡ್ಬೇಕು ಅಂದ್ರೆ 8/4/2025 ಇಂದ 13th ಅಂದ್ರೆ ನಾಡಿದ್ದು ತನಕ ಇದೆ. ನಾಡಿದ್ದು ತನಕ ಲಾಸ್ಟ್ ಡೇಟ್ ಫಾರ್ ದ ಫೋಟೋ ಕಾಪಿ ಅಪ್ಲಿಕೇಶನ್. ಎಕ್ಸಾಮ್ ರಿಸಲ್ಟ್ ಬಂದಿದ್ದ ದಿನದಿಂದ ನಾಡಿದ್ದು ತನಕ ಇರುತ್ತೆ. ಓಕೆನಾ. ಸೊ ಅದಾದ್ಮೇಲೆ ಯಾವಾಗ ನಮಗೆ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಅಂದ್ರೆ ಏನು ಮಾಡ್ತೀರಾ, 12ಗೆ ಒಂದು ಲಿಂಕ್ ಬರುತ್ತೆ ವೆಬ್ಸೈಟ್ ಅಲ್ಲಿ. ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ, ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ತೀನಿ, ಅಪ್ಡೇಟ್ ಮಾಡ್ತೀನಿ ನಾನು ಹೆಂಗೋ ಒಂದು. ಓಕೆ. ಸೊ ಅಥವಾ ಈ ವಿಡಿಯೋನ ಕೆಳಗಡೆನೆ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಹಾಕ್ತೀನಿ. ಓಕೆ. ಸೊ ಅದನ್ನ ನೀವು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಚಲನ್ ರೆಸಿಪ್ಟ್ ಮತ್ತೆ ರಿಜಿಸ್ಟರ್ ನಂಬರ್ ಮತ್ತೆ ಯಾವ ಸಬ್ಜೆಕ್ಟ್ ಹಾಕಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಅಲ್ಲಿ ಫೋಟೋ ಕಾಪಿ ಇರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂತೀರಾ. ಅಂದ್ರೆ ನಿಮ್ಮ ಆನ್ಸರ್ ಶೀಟಿನ ಸ್ಕ್ಯಾನ್ಡ್ ಕಾಪಿ ಅದು. ಓಕೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂತೀರಾ. ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಅವತ್ತಿನ ದಿನನೇ ಅಥವಾ ನೆಕ್ಸ್ಟ್ ದಿನನೇ ನಿಮ್ಮ ಲೆಕ್ಚರರ್ಸ್ಗೆ ಅದನ್ನ ತೋರಿಸಿ ಮಾರ್ಕ್ಸ್ ಬರ್ಬೇಕು ಅಂತ ಅವ್ರೇನಾದ್ರೂ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀರಾ. ಮಾರ್ಕ್ಸ್ ಎಲ್ಲೂ ಬರಲ್ಲ ಅಂತಂದ್ರೆ ಏನು ಹಾಕಕ್ ಹೋಗ್ಬೇಡಿ. ಓಕೆ. ಸೊ ನಿಮ್ದು ಏನಾದ್ರೂ ಮಿಸ್ಟೇಕ್ ಇರುತ್ತೆ ಅಂತಂದೇಳಿ ಅನ್ಕೊಂಡು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಕ್ಕೆ ಹೋಗ್ಬಾರ್ದು. ಸೊ ಮಾರ್ಕ್ಸ್ ಬರ್ತಾ ಇದೆ ಅಂತ ಅಂದ್ರೆ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೇಕು. ರಿವ್ಯಾಲ್ಯೂಯೇಷನ್ಗೆ ಹಾಕಕ್ಕೂ ಕೂಡ ಒಂದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿನೂ ಕೂಡ ಓಪನ್ ಮಾಡ್ಬಿಟ್ಟು ಸ್ವಲ್ಪ ಡೀಟೇಲ್ಸ್ ಕೇಳಿರ್ತಾರೆ, ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಫೋಟೋ ಕಾಪಿ ಚಲನ್ ಡೀಟೇಲ್ಸ್ ಆಗಿರ್ಬೋದು, ಅದನ್ನ ಮತ್ತೊಂದ್ಸರಿ ಹಾಕ್ಬೇಕಾಗುತ್ತೆ. ನಿಮಗೆ SMS ಕೂಡ ಬರುತ್ತೆ. ಸೊ ಅವಾಗ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೇಕು. ಒಂದು ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟ್ ತರಿಸಿರ್ತೀರಲ್ಲ, ಸಪೋಸ್ 2 ಸಬ್ಜೆಕ್ಟ್ ತರಿಸಿರ್ತೀರ, ಅದರಲ್ಲಿ ನಾನು ಒಂದ್ ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ ಅಂದ್ರೆ ಒಂದಕ್ಕೇನೆ ಎಷ್ಟಾಗುತ್ತೆ, 1670 ರುಪೀಸ್ ಆಗುತ್ತೆ. ಓಕೆ. ಕೌಂಟಿಂಗ್ ಮಿಸ್ಟೇಕ್ ಇತ್ತು. ಓಕೆ. ಸೊ 70 ಬರ್ಬೇಕಾಗಿತ್ತು ಕೌಂಟಿಂಗ್, ಬಟ್ ಅವರು ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ 60 ಅಂತ ಹಾಕ್ಬಿಟ್ಟಿದ್ದಾರೆ. ಓಕೆ. 10 ಮಾರ್ಕ್ಸ್ ಕೌಂಟಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಎಲ್ಲೋ ಯಾವ್ದೋ ಒಂದು ಪೇಜ್ ಅಲ್ಲಿ ಅವರು ಕೌಂಟ್ ಮಾಡೇ ಇಲ್ಲ ಮಾರ್ಕ್ಸ್. ಕೌಂಟಿಂಗ್ ಮಿಸ್ಟೇಕ್ ಇತ್ತು, ರೀಟೋಟಲಿಂಗ್ ಇತ್ತು ಅಂತ ಅಂದ್ರೆ 1640 ರುಪೀಸ್ ಪೇ ಮಾಡೋ ಹಾಗಿಲ್ಲ. ಓಕೆ. ಸೊ ರೀಟೋಟಲಿಂಗ್ ಕೂಡ ಸಪರೇಟ್ ಆಗಿ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡ್ಕೊಂತೀರಾ. ಓಪನ್ ಮಾಡಿ ಅಲ್ಲಿ ಫೋಟೋ ಕಾಪಿ ಚಲನ್ ಡೀಟೇಲ್ಸ್ ಎಲ್ಲ ಹಾಕ್ತೀರಾ. ಸೊ ದಟ್ ಈಸ್ ಯು ಆರ್ ಅಪ್ಲೈಯಿಂಗ್ ಫಾರ್ ರೀಟೋಟಲಿಂಗ್ ಅಂತ ಅರ್ಥ. ಗೊತ್ತಾಯ್ತು. ಸೊ ಇದು ಏನು ರೀಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಇತ್ತು ನಿಮ್ಮ ಏನ್ ಡೌಟ್ ಇದೆ ಅಲ್ಲ ಅದು. ಸೊ ಯಾವಾಗ ಅಪ್ಲೈ ಮಾಡ್ಬೇಕು ರಿವ್ಯಾಲ್ಯೂಯೇಷನ್ಗೆ ಅಂದ್ರೆ 17th ಒಳಗಡೆನೆ ಅಪ್ಲೈ ಮಾಡ್ಬೇಕು.
ಗೊತ್ತಾಯ್ತು. 17th ಒಳಗಡೆನೆ ರಿವ್ಯಾಲ್ಯೂಯೇಷನ್‌ಗೆ ಅಪ್ಲೈ ಮಾಡಿ. ಯಾರೆಲ್ಲ ಇಷ್ಟೆಲ್ಲ ಪ್ರೊಸೀಜರ್ ಮಾಡೋ ಬದಲು ಹೆಂಗೋ ಇದೆಲ್ಲ ಹೆಂಗೋ ಆಗೋದಾಗ್ತಿರುತ್ತೆ. ಒಂದು ಬ್ಯಾಕಪ್ಪಿಗೆ ನಾನು ಸೆಕೆಂಡ್ ಎಕ್ಸಾಮ್ ಅಪ್ಲೈ ಮಾಡಿರ್ಬೋದು ಅಂತ ಅನ್ಕೊಳೋದಿದ್ರೆ ಸೆಕೆಂಡ್ ಎಕ್ಸಾಮ್ ನೀವು ಅಪ್ಲೈ ಮಾಡ್ಬೋದು. ಅವ್ರು ಕೊಟ್ಟಿರೋ ಸರ್ಕ್ಯುಲರ್ ಅಲ್ಲಿನೂ ಕೂಡ ಹಂಗೆ ಹೇಳಿದ್ದಾರೆ. ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿಗೆ ವೇಟ್ ಮಾಡೋ ಬದಲಿ 15th ಒಳಗಡೆನೆ ನೀವು ಸೆಕೆಂಡ್ ಎಕ್ಸಾಮ್ನ ಅಪ್ಲೈ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಇನ್ನೂ ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅಂತ ಅಂದವರು ಸೆಕೆಂಡ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ತೀರಾ ಕಾಲೇಜಿಗೆ ಹೋಗ್ಬಿಟ್ಟು. ಗೊತ್ತಾಯ್ತಾ? ಸೊ ಇದಿಷ್ಟು ಏನು ನಿಮ್ಮ ಡೌಟ್ಸ್ ಇತ್ತಲ್ಲ, ನಾನು ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. KCET, ನೀಟ್ ಮತ್ತೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ hit the like button and press the bell icon to get notified for my upcoming videos. Okay, KCET ಪ್ರಿಪರೇಷನ್ ಬಯಾಲಜಿ ನ್ಯೂಮರಿಕಲ್ ಕ್ವೆಶ್ಚನ್ಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಅದನ್ನ ನೋಡಿ ಚೆನ್ನಾಗಿ ಪ್ರಿಪೇರ್ ಆಗಿ. Meet you in the next video. Bye bye.